ಸ್ವಸ್ತಿಕ್, ಈ ಕಾರ್ ಇದ್ದಿದ್ದಕ್ಕೂ ಅವರು ಫೈರಿಂಗ್ ಮಾಡಿರುವಂತಹ ಜಾಗಕ್ಕೂ ಎಷ್ಟು ದೂರ ಇದೆ ಸ್ವಸ್ತಿಕ್? ನಾನು ನಿಮಗೆ ಎಕ್ಸಾಕ್ಟಾಗಿ ತೋರಿಸ್ತಾ ಇದ್ದೀನಿ. ಕಾರು ಇರುವಂತಹ ಜಾಗ ಇಲ್ಲಿ. ಈಗ ಸ್ವಲ್ಪ ಅದನ್ನು ಹಿಂಭಾಗಕ್ಕೆ ತೆಗೆದುಕೊಂಡು ಹೋಗಲಾಗಿದೆ ಕಾರನ್ನು. ಈ ಜಾಗ ಏನು ಎಕ್ಸಾಕ್ಟಾಗಿ ನಾನು ಈಗ ಇಷ್ಟು ಹೊತ್ತು ನಿಂತು ಮಾತನಾಡ್ತಿದ್ನೋ ಈ ಜಾಗದಲ್ಲಿ ಕಾರ್ ಬರ್ತಾ ಇತ್ತು. ಅವರ ಹಿಂಭಾಗದಲ್ಲಿ ನೋಡ್ತಾ ಇದ್ರೆ ಅದು ಫಾರ್ಮ್ ಹೌಸ್ನ ಗೇಟ್ ಕೂಡ ನಿಮಗೆ ಕಾಣಿಸ್ತಾ ಇದೆ. ಸ್ವಲ್ಪ ಹಿಂದ್ಗಡೆ ಹೋದರೆ ಫಾರ್ಮ್ ಹೌಸ್ನ ಗೇಟ್ ಇದೆ. ಅಲ್ಲಿಂದ ಡಾಂಬರ್ ರೋಡಿಗೆ ಎಂಟ್ರಿ ಆಗುವಂಥ ಒಂದು ಜಾಗ. ಈ ಜಾಗದಿಂದ ನೀವು ಪಕ್ಕದಲ್ಲಿ ನೋಡ್ತಾ ಹೋದರೆ ಇದು ಕಂಪೌಂಡ್. ಇಲ್ಲಿಂದ ಕೂಗಳತೆಯ ದೂರದಲ್ಲಿರುವಂಥ ಒಂದು ಕಂಪೌಂಡು. ಅಲ್ಲಿಂದ ಒಂದು 100 ಮೀಟ್ರ್ ಕೂಡ ಇಲ್ಲ, ಒಂದು 50 ಮೀಟ್ರ್ ಇದೆ ಅಷ್ಟೇ. ಈ ಒಂದು ಜಾಗದಲ್ಲಿ ಎಕ್ಸಾಕ್ಟಾಗಿ ತುಂಬ ಟೈಮ್ನಿಂದ ಈ ಒಂದು ಜಾಗವನ್ನು ಸೆಲೆಕ್ಟ್ ಮಾಡಿಕೊಂಡು ಅಥವಾ ಅವರ ಚಲನವಲನಗಳನ್ನು ಗಮನಿಸಿಕೊಂಡು ರಾತ್ರಿಯ ಸಂದರ್ಭದಲ್ಲಿ ಅವರು ಓಡಾಡ್ತಿದ್ದಂತಹ ಒಂದು ಓಡಾಟದ ವಿಷಯಗಳನ್ನು ಕೂಡ ಗಮನದಲ್ಲಿರಿಸಿಕೊಂಡು ಈ ಒಂದು ಅಟ್ಯಾಕ್ ನಡೆದಿದೆ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ತುಂಬ ಕೂಗಳತೆಯ ದೂರದಲ್ಲಿದೆ. ಜೊತೆಗೆ ಪಕ್ಕದಲ್ಲಿರುವಂಥ ಒಂದು ಜಾಗ ಏನಿದೆ ಅದು ಕೂಡ ಖಾಲಿಯಾಗಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಯಾರಾದರೂ ಈ ರಾತ್ರಿಯ ಸಂದರ್ಭದಲ್ಲಿ, ಈಗ ಹಗಲಾಗಿರೋದ್ರಿಂದ ಸ್ವಲ್ಪ ಜನಗಳು ಓಡಾಟ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಆದರೆ ನಿಮಗೆ ಹಗಲಿನ ವೇಳೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂಥ ಜನ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಇನ್ನು ನಾನು ನಿಮಗೆ ಆಗಲೇ ಹೇಳಿದೆ, ಬುಲೆಟ್ ಇನ್ನೊಂದು ಭಾಗಕ್ಕೆ ಬಂದು ಬಿದ್ದಿದೆ ಅನ್ನುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ. ಈ ಡೋರ್ ಏನಿದೆ, ಇನ್ನು ಹಿಂಭಾಗದ ಡೋರ್, ನಾನು ಮುಂಭಾಗದ ಡೋರ್ನಲ್ಲಿ ಎಂಟ್ರಿ ಆಗಿದ್ದನ್ನು ತೋರಿಸಿದ್ದೆ ಪ್ರಗತಿ ಆಗ. ಬುಲೆಟ್ ಈಗ ಹಿಂಭಾಗದ ಡೋರ್ನಲ್ಲಿ ನಿಮಗೊಂದು ಮಾರ್ಕ್ ಕಾಣಿಸ್ತಾ ಇದೆ. ಅದು ಎಕ್ಸಾಕ್ಟಾಗಿ ಬುಲೆಟ್ ಅಲ್ಲಿಂದ ಟ್ರಾವೆಲ್ ಆಗಿರುವಂಥ ಬುಲೆಟ್ ಆ ಜಾಗಕ್ಕೆ ಬಂದಿರುವಂಥದ್ದು. ಈಗ ಸೋಕೋ ಟೀಮ್ ಅವರು ಅಲ್ಲಿರುವಂಥ ಬುಲೆಟನ್ನು ಕಲೆಕ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ನಿಮಗೆ ರಾಮನಗರದ SP ಆದಂಥ ಶ್ರೀನಿವಾಸ ಗೌಡರು ಕಾಣಿಸ್ತಾ ಇದ್ದಾರೆ. ಅವರು ಕೂಡ ಈ ಒಂದು ತನಿಖೆಯಲ್ಲಿ ಮುನ್ನೆಲೆಗೆ ಬಂದು ಈ ಒಂದು ತನಿಖೆಯನ್ನು ಮುಂಚೂಣಿಯಲ್ಲಿ ನಿಂತು ಮಾಡ್ತಾ ಇರುವಂಥದ್ದು. ಈಗ ಸೋಕೋ ಟೀಮ್ ಅವರು ಈ ಒಂದು ಜಾಗದಲ್ಲಿ ಏನೆಲ್ಲ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಬೋದು, ಯಾವೆಲ್ಲ ಮಾಹಿತಿಗಳು, ಜೊತೆಗೆ ಯಾವೆಲ್ಲ ಪ್ರೂಫ್ಗಳು ಸಿಗುತ್ತೆ ಅನ್ನುವಂಥದ್ದು ರಾತ್ರಿಯ ವೇಳೆಯಲ್ಲಿ ಸಾಕಷ್ಟು ತನಿಖೆ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ ಪ್ರಗತಿ. ಹಾಗಾಗಿ ಈಗ ಬೆಳಗಿನ ವೇಳೆಯಲ್ಲಿ, ರಾತ್ರಿ ವೇಳೆಯಲ್ಲಿ ಮಾಡಿದಂಥ ತನಿಖೆಗೆ ಇನ್ನೊಂದಿಷ್ಟು ಪೂರಕವಾದಂಥ ಅಂಶಗಳು ಸಿಗಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಸೋಕೋ ಟೀಮ್ ಅವರು ಈಗ ಮತ್ತೆ ಫೋರೆನ್ಸಿಕ್ ಟೀಮ್ ಅವರು ಅದಕ್ಕೆ ಪೂರಕವಾದಂಥ ವಿಚಾರವನ್ನು ಕಲೆಕ್ಟ್ ಮಾಡ್ತಾ ಇರುವಂಥದ್ದು. ಜೊತೆಗೆ ಗಾಡಿಯ ಒಳಭಾಗದಲ್ಲೂ ಕೂಡ ಸಾಕಷ್ಟು ಬ್ಲಡ್ ಸ್ಯಾಂಪಲ್ಗಳಿದೆ, ಅವೆಲ್ಲವುಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸಗಳು ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ರಾತ್ರಿ ವೇಳೆಯಲ್ಲಿ ಸಾಕಷ್ಟು ಈ ಪ್ರೂಫ್ಗಳು ಇದ್ದರೂ ಕೂಡ ಅವುಗಳು ಕಾಣಸಿಗೋದಿಲ್ಲ. ಅಥವಾ ಬುಲೆಟ್ಗಳು ಫೈರ್ ಆಗಿದ್ದಂಥ ಸಂದರ್ಭದಲ್ಲಿ ಎಷ್ಟು ಬುಲೆಟ್ ಫೈರ್ ಆಗಿದೆ ಅನ್ನುವಂಥದ್ದು ಬುಲೆಟ್ ಕಲೆಕ್ಟ್ ಆದ ಬಳಿಕವೇ ಗೊತ್ತಾಗುತ್ತೆ ಪ್ರಗತಿ. ಹಾಗಾಗಿ ಈ ನಿಟ್ಟಿನಲ್ಲಿ ಕಲೆಕ್ಟ್ ಮಾಡುವಂಥ ಕೆಲಸಗಳನ್ನು ಸದ್ಯಕ್ಕೆ ಸೋಕೋ ಟೀಮ್ ಮಾಡ್ತಾ ಇದೆ. ಪೊಲೀಸರು ಕೂಡ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸ್ವಸ್ತಿಕ್, ಒಂದಂತೂ ಸ್ಪಷ್ಟ, ಪಕ್ಕಾ ಪ್ಲಾನ್ ಮಾಡಿ ಆಗಿರುವಂತಹ ಅಟ್ಯಾಕ್ ಇದು. ಅವರು ಫೈರಿಂಗ್ ಮಾಡಿರುವಂತಹ ಜಾಗ ನೀವು ತೋರಿಸ್ತಾ ಇದ್ರಿ, ಅಲ್ಲಿ CC ಕ್ಯಾಮ್ರಾ ಇರೋದು ಸಹ ಡೌಟ್. ಏನಾದರೂ ಇದೆಯಾ ಇಲ್ವಾ? ಆ ಥರದ ಯಾವುದೇ ರೀತಿಯಾದಂಥ CCTVಗಳಿಲ್ಲ. ಇದೊಂದು ಪಕ್ಕಾ ಪ್ಲ್ಯಾನ್ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ರಿಕ್ಕಿ ರೈ ಅವರು ಆ ಸಂದರ್ಭದಲ್ಲಿ ರಾತ್ರಿಯ ವೇಳೆಯಲ್ಲಿ 1 ಗಂಟೆಯ ಸುಮಾರಿಗೆ ಹೊರಡ್ತಾರೆ ಅನ್ನುವಂಥದ್ದು ಕೂಡ ಅವರು ಬಹಳ ದಿನಗಳಿಂದ ಆ ಪ್ಲ್ಯಾನ್ ಹಾಕ್ಕೊಂಡಿರಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಇಷ್ಟು ಟೈಮ್ ಗ್ಯಾಪ್ನಲ್ಲಿ ಅವ್ರು ಹೊರಡ್ತಾರೆ ಅನ್ನುವಂಥದ್ದು, ಅದು ಕೂಡ ಮಧ್ಯರಾತ್ರಿಯ ವೇಳೆಯಲ್ಲಿ ಕಾದು ಕುಳಿತುಕೊಳ್ಳುವಂಥದ್ದು, ಇವೆಲ್ಲ ನಿಖರವಾದಂತಹ ಮಾಹಿತಿಗಳನ್ನು ಕಲೆ ಹಾಕಿದವರು ಯಾರೋ ಅವರ ಸುತ್ತಮುತ್ತಲೂ ಆ ಡೈಲಿ ವಾಚ್ ಮಾಡಿ ಆ ಚಲನವಲನಗಳನ್ನು ಗಮನಿಸಿಕೊಂಡು ಅವುಗಳನ್ನು ಮಾಡಿರುವಂಥ ಸಾಧ್ಯತೆಗಳು ಸಾಕಷ್ಟು ಇರುತ್ತೆ. ಜೊತೆಗೆ ಈ ಜಾಗ ಏನಿದೆ, ನಾನು ಈಗಾಗಲೇ ಕಂಪೌಂಡನ್ನು ತೋರಿಸಿದ್ನಲ್ಲ, ಆ ಜಾಗ ಬಹಳಷ್ಟು ಈ ಕಾರ್ಗೆ ಬಹಳಷ್ಟು ಹತ್ತಿರದಲ್ಲಿರೋದ್ರಿಂದಾಗಿ ಯಾವಾಗ ಅವರು ಎಕ್ಸಾಕ್ಟಾಗಿ ಟೈಮ್ ಮಾಡಿ ಈ ಬುಲೆಟನ್ನು ಫೈರ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ, ನಿಮಗೆ ಆ ಟೈಮ್ ಏನಿದೆ, ಕಾರ್ ಟ್ರಾವೆಲ್ ಆಗುವಂಥ ಟೈಮ್ ಏನಿದೆ, ಆ ಎಕ್ಸಾಕ್ಟ್ ಟೈಮಿಗೆ ಒಂದು ಅವರ ಡ್ರೈವಿಂಗ್ ಸೀಟ್ಗೆ ಹೊಡಿಬೇಕು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದು ಒಂದು ಪಕ್ಕಾ ಪ್ಲ್ಯಾನ್ಡ್ ಜಾಗವನ್ನು ಎಲ್ಲ ತಯಾರು ಮಾಡಿಕೊಂಡೇ ಮಾಡಿರುವಂಥ ಪ್ಲ್ಯಾನ್ ಅನ್ನುವಂಥದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಪ್ರಗತಿ, ನಾನು ಈಗ ಅದರ ಇನ್ನೊಂದಿಷ್ಟು ಭಾಗಗಳನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ಕಾರಣ ಇದನ್ನು ಈಗಾಗಲೇ ಅದನ್ನು ಬ್ಲಡ್ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಕೂಡ ಮಾಡ್ತಾ ಇದ್ದಾರೆ. ನಾನು ಅದನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಒಳಭಾಗದಲ್ಲಿ ರಿಕ್ಕಿ ರೈ ಕುಳಿತಿದ್ದಂತಹ ಜಾಗ ಇದು. ಎಕ್ಸಾಕ್ಟಾಗಿ ನೀವು ಏನು ನಾನು ಅವಾಗಿಂದ ಎಕ್ಸ್ಪ್ಲೇನ್ ಮಾಡ್ತಾ ಇದ್ನೋ, ಹಿಂದಿನ ಸೀಟ್ನಲ್ಲಿ ಯಾವತ್ತೂ ಕೂಡ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತುಕೊಂಡಿದ್ದಂತಹ ರಿಕ್ಕಿ ರೈ ಹಿಂದಿನ ಸೀಟ್ನಲ್ಲಿ ಕೂತಿದ್ರು ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ನಲ್ಲ, ಆ ಹಿಂದಿನ ಸೀಟ್ನಲ್ಲಿ ಕುಳಿತಿದ್ದಂತಹ ಜಾಗ ಇದು. ಈ ಜಾಗದಲ್ಲಿ ಸದ್ಯಕ್ಕೆ ಅಲ್ಲಿ ಏನು ಸ್ಯಾಂಪಲ್ಗಳು ಸಿಗ್ತವೋ, ಏನು ದಾಖಲೆಗಳು ಸಿಗ್ತವೋ, ಯಾವ ರೀತಿಯಾದಂಥ ಒಂದಿಷ್ಟು ಪೂರಕವಾದಂಥ ಸಾಕ್ಷಿಗಳು ಸಿಗುವಂಥ ಸಾಧ್ಯತೆ ಇದೆಯೋ ಇವೆಲ್ಲವುಗಳನ್ನು ತನಿಖೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಸೋಕೋ ಟೀಮ್ ಕೆಲಸವನ್ನು ನಿರ್ವಹಿಸ್ತಾ ಇರುವಂಥದ್ದು. ರಾತ್ರಿಯಿಂದಲೂ ಕೂಡ ಈ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. 2 ಭಾಗಗಳಲ್ಲೂ ಕೂಡ ಬುಲೆಟ್ ಮಾರ್ಕ್ ಏನಿದೆ, ಈ ಬುಲೆಟ್ ಮಾರ್ಕನ್ನು
ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬುಲೆಟನ್ನು ಕಲೆಕ್ಟ್ ಮಾಡುವಂಥ ಕೆಲಸವೂ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಸೋಕೋ ಟೀಮ್ ವರ್ಕ್ ಮಾಡ್ತಾ ಇದೆ, ಪೊಲೀಸರು ವರ್ಕ್ ಮಾಡ್ತಾ ಇದ್ದಾರೆ. ಇದು ಇನ್ನೊಂದಿಷ್ಟು ಟೈಮ್ ತೆಗೆದುಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ ಯಾವಾಗ ಈ ಇದರಲ್ಲಿ ರಿಕ್ಕಿ ರೈ ಆಗಿರ್ಬೋದು, ಜೊತೆಗೆ ಅವರ ಡ್ರೈವರ್ ಆಗಿರ್ಬೋದು ಅಥವಾ ಸೆಕ್ಯೂರಿಟಿ ಆಗಿರ್ಬೋದು, ಅವರು ಈಗ ಒಂದಿಷ್ಟು ಆಘಾತಕ್ಕೆ ಒಳಗಾಗಿರುವಂಥ ಸಾಧ್ಯತೆ ಇರುತ್ತೆ. ಪ್ರಗತಿ ಸಾಕಷ್ಟು ಆಘಾತದಿಂದ ಹೊರಗೆ ಬರಬೇಕಾಗತ್ತೆ, ಜೊತೆಗೆ ಪೊಲೀಸರೊಂದಿಗೆ ಮುಕ್ತವಾಗಿ ಮಾತನಾಡಬೇಕಾಗುತ್ತೆ. ಮತ್ತು ಯಾವತ್ತೂ ಕೂಡ ಅವರು ಜೊತೆಗಿರೋದ್ರಿಂದಾಗಿ ರಿಕ್ಕಿ ರೈಗೆ ಯಾವ ರೀತಿಯಾದಂಥ ಥ್ರೆಟ್ ಇರುತ್ತೆ, ಯಾರಿಂದ ಥ್ರೆಟ್ ಇರುತ್ತೆ ಅನ್ನುವಂಥದ್ದು ಸೆಕ್ಯೂರಿಟಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಜೊತೆಗೆ ಅವ್ರು ರಾತ್ರಿ ವೇಳೆಯಲ್ಲಿ ತಮ್ಮ ಸದಾಶಿವನಗರದಲ್ಲಿ ಮನೆಗೆ ಹೊರಟಿರೋದ್ರಿಂದಾಗಿ ಅವ್ರಿಗೆ ಸಾಕಷ್ಟು ರೀತಿಯಾದಂಥ ಆ ಒಂದು ಊಹೆಗೂ ಕೂಡ ಇರೋದಿಲ್ಲ. ಹಾಗಾಗಿ ಅವರ ಜೊತೆಗೆ ಯಾವಾಗಲೂ ಇರುವಂಥ ಬಾಡಿ ಗಾರ್ಡ್ಗಳನ್ನು ಕೂಡ ಅವ್ರ ಜೊತೆಗೆ ಕರೆದುಕೊಂಡು ಹೋಗಿರೋದಿಲ್ಲ. ಪ್ರಗತಿ ಈ ಸಂದರ್ಭದಲ್ಲಿ ಕಾದು ನೋಡಿ ಸಂಚು ಮಾಡಿರುವಂಥ ಒಂದು ಕೃತ್ಯ ಅಂತ ಇದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಓಕೆ ಸ್ವಸ್ತಿಕ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.